ನೋಡಿ ಈಗ ತಾನೇ ಸೀರೆ ಬಂದಿದೆ. ನಾನು ಕೂಡ ಮೊಳಕಾಲ್ಮೂರಲ್ಲಿದ್ದೆ. ಹಾಗೆ ರಾಜು ಅಂತೇಳಿ ನಮ್ಮ ಮಾವ ಆಗ್ಬೇಕು ನನಗೆ ತುಂಬಾ ಎಕ್ಸ್‌ಪೀರಿಯನ್ಸ್ ಇರೋ ವೀವರು. ಸತತ 15 ದಿನ ಕೆಲಸ ಮಾಡಿದ್ರೆ ಈ ಸೀರೆ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ನೋಡಿ ನಿಮ್ಗೆ ನಾನು. ಈ ತರ ಎಕ್ಸ್‌ಪೀರಿಯನ್ಸ್ ಇರೋ ವೀವರ್ಸು ಅಂತಂದ್ರೆ ಆ ಸೀರೆ ನೀವು ತೆಗಿಬೇಕಾದ್ರೆ ನೋಡಿ, ಎಷ್ಟು ನೀಟಾಗಿ ಆ ಕೆಲ್ಸನ ಈ ಕೈಮಗ್ಗದಲ್ಲಿ ಕುತ್ಕೊಂಡು ಕೆಲಸ ಮಾಡೋದಿದೆಯಲ್ವಾ, ಅದು ತುಂಬಾ ಬೆಸ್ಟ್ ಕೆಲಸ ಮಾಡ್ತಾರೆ. ಈ ಈ ಸೀರೆ ನೀವು ವೇರ್ ಮಾಡಿದಾಗಲೂ ಅಷ್ಟೇ ಅಷ್ಟೊಂದು ಬ್ರಾಂಡೆಡ್ ಸೀರೆ ಉಟ್ಕೊಂಡ ಅಷ್ಟು ಫೀಲ್ ಕೊಡುತ್ತೆ. ಈ ತರ ಸೀರೆಗಳು ಮಂಚಿ ಸಿಲ್ಕ್ಸು ಕೆಲಸ ರೆಗ್ಯುಲರ್ ಆಗಿ ನಡೀತಾನೆ ಇರುತ್ತೆ ಇದು. ಇದೊಂದು ರೊಟೀನ್ ಕೆಲಸ ನಮಗೆ ಪ್ರತಿದಿನ. ನಾನು ಮನೆಯಲ್ಲಿದ್ರೆ ಪ್ರತಿ ಸೀರೆನೂ ಫೋಲ್ಡ್ ಹಾಕೋದನ್ನ ನಾನು ಈ ತರ ಮಾಹಿತಿ ಕೊಡೋದನ್ನ ಮಾಡ್ತಾನೆ ಇರ್ತೀನಿ. ನಿಮ್ಗೆಲ್ಲರಿಗೂ ತೋರಿಸ್ಬೇಕು. ನಮ್ಮಲ್ಲಿ ಏನ್ ರೆಡಿ ಆಗುತ್ತೆ, ನಾವು ಯಾವ ತರ ಮಾಡ್ತೀವಿ ಅನ್ನೋದನ್ನ, ಈ ಕೆಲಸ ನಾನು ಯಾವಾಗ್ಲೂ ಮಾಡ್ತಾನೆ ಇರ್ತೀನಿ. ಈ ಮಧ್ಯದಲ್ಲಿ ನಾನು ಸ್ವಲ್ಪ ಬಿಸಿ ಆಗಿರೋದ್ರಿಂದ ಈ ತರ ವಿಡಿಯೋಸ್‌ನ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೆ. ಬಟ್ ಈ ಕಲೆಕ್ಷನ್ಸು, ಈ ಕಾಂಟ್ರಾಸ್ಟ್ ಕುಟ್ಟುವಲ್ಲಿ ತಯಾರಾಗೋ ಸೀರೆ ಇದೆಯಲ್ವಾ, ತುಂಬಾ ಬೆಸ್ಟ್ ಕ್ವಾಲಿಟಿಯಲ್ಲಿ ಬಂದಿದೆ. ಈ ತರ ಸೀರೆಗಳು ಮಂಚಿ ಸಿಲ್ಕ್ಸ್ ಅಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ಕೆಲವೊಂದ್ ಸರಿ ನಮ್ಗಾಗೋ ಪ್ರಾಬ್ಲಮ್ ಏನಂದ್ರೆ, ನಮಗಿರೋ ಜೆನ್ಯೂನ್ ಕಸ್ಟಮರ್ಸು 4,000-5,000 ಕಸ್ಟಮರು. ಇವ್ರು ಎಲ್ಲಿ ತಗೊಳ್ಳೋದಿಲ್ಲ ಸೀರೆನ. ಈ ಸೀರೆ ಈಗ ಯಾರಾದ್ರೂ ಒಬ್ರು ಸೆಲೆಕ್ಟ್ ಮಾಡ್ದು ಅಂದ ತಕ್ಷಣ ಇನ್ನೊಂದು ಕಸ್ಟಮರ್ ನಮಗೆ ಕೇಳಿದಾಗ, ಅವ್ರಿಗೆ ಟೈಮ್ ಸರಿಯಾಗಿ ಕೊಡೋಕ್ಕಾಗ್ದಾಗ, ಸ್ವಲ್ಪ ಕಸ್ಟಮರ್ ಇಂದ ನಮಗ್ ಕೂಡನು ಸರ್ ಯಾವಾಗ ಕೇಳಿದ್ರು ಸೋಲ್ಡ್ ಅಂತಿರಲ್ಲ ಅಂತ ಇರ್ತಾರೆ. ಅದೊಂದು ಪ್ರಾಬ್ಲಮ್. ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಾವು ಪ್ರೊಡಕ್ಷನ್ ಒಂದು ಜಾಸ್ತಿ ಮಾಡ್ಬೇಕಾಗುತ್ತೆ, ಬಿಟ್ರೆ ಇನ್ನೇನು ಮಾಡಕ್ಕಾಗಲ್ಲ. ಖಂಡಿತ ಇದನ್ನ ಯಾವ ರೀತಿ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋ ಅಂತ ಪ್ಲಾನ್ ನಾನು ಕೂಡ ಮಾಡ್ತಾ ಇದ್ದೀನಿ. ಬಹಳನೇ ಚೆನ್ನಾಗಿರುವಂತ ಸೀರೆಗಳು ಖಂಡಿತ ಮಂಚಿ ಸಿಲ್ಕ್ಸ್‌ನ ನೀವೆಲ್ಲ ಭೇಟಿ ಮಾಡಿ.